ಓಕೆ ಫ್ರೆಂಡ್ಸ್, ನ್ಯೂಟನ್ಸ್ ಲಾಸ್ ಆಫ್ ಮೋಷನ್. ಫಸ್ಟ್ ಲಾ ಏನಿದೆ, ಲಾ ಆಫ್ ಇನರ್ಷಿಯಾ ಅಂತ ಹೇಳ್ತೀವಿ. ಒಂದು ಫಸ್ಟ್ ಲಾಗೆ ನಾವು ಲಾ ಆಫ್ ಇನರ್ಷಿಯಾ ಅಂತಲೂ ಹೇಳ್ತೀವಿ. ನ್ಯೂಟನ್ಸ್ ಸೆಕೆಂಡ್ ಲಾ, ಎಫ್ ಇಸ್ ಈಕ್ವಲ್ ಟು ಎಮ್ ಎ. ಎಫ್ ಅಂದ್ರೇನು? ಫೋರ್ಸ್. ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಿಲರೇಷನ್. ನೆಕ್ಸ್ಟ್ ನ್ಯೂಟನ್ಸ್ ಥರ್ಡ್ ಲಾ ಏನು? ಫಾರ್ ಎವ್ರಿ ಆ್ಯಕ್ಷನ್ ದ ಇಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಈ ಥರ ಡೈರೆಕ್ಟೇ ಒಂದು ಕೇಳಿದರು, ಇದು ಯಾವ ಲಾ ಅಂತ ಕೇಳಿದರು. ಸೊ 4 ಆಪ್ಷನಲ್ಲಿ ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಈಸ್ ಅನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಕೊಟ್ಟಿದ್ರು. ಸೊ ಯಾವುದದು, ಯಾವ ಲಾ ಇದು ಅಂತಂದ್ಬಿಟ್ಟು ಪೇಪರ್ 2 ಅಲ್ಲಿ ಕೇಳಿದರು. ಇದು ನ್ಯೂಟನ್ಸ್ ಥರ್ಡ್ ಲಾ. ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಈಸ್ ಅನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಓಕೆ, ಫಸ್ಟ್ ಲಾದು ಡೆಫಿನೇಷನ್ ನೋಡ್ಕೊಳ್ಳಿ. ಆ್ಯನ್ ಆಬ್ಜೆಕ್ಟ್ ಅಟ್ ರೆಸ್ಟ್ ವಿಲ್ ಸ್ಟೇ ಅಟ್ ರೆಸ್ಟ್ and an object in motion will stay in motion at constant velocity unless acted upon by an unbalanced force. ವೆರಿ ಇಂಪಾರ್ಟೆಂಟ್ ನೋಡಿ, ಇದು ಒಂದೊಂದು ವರ್ಡ್ ಕೂಡ ಇಲ್ಲಿ ಏನಿದೆ ಫಿಸಿಕ್ಸಲ್ಲಿ ಒಂದು ಮಾರ್ಕ್ಸ್ ಕಟ್ಟಾಗುತ್ತೆ. ಏನು ಒಂದು ಬ್ಯಾಲೆನ್ಸ್ಡ್ ಫೋರ್ಸ್ ಇದೆಯೋ ಅಥವಾ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಇದೆಯೋ ಇದರಲ್ಲಿ ಅಂತ ಒಂದು 4 ಆಪ್ಷನಲ್ಲಿ ಕೇಳ್ತಾರೆ. ಸೊ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಯಾವುದು? ನ್ಯೂಟನ್ಸ್ ಫಸ್ಟ್ ಲಾ ಅಲ್ಲಿ an object at rest will stay at rest and an object in motion will stay in motion at constant velocity. ಇದು ವೆರಿ ಇಂಪಾರ್ಟೆಂಟ್. ಕಾನ್ಸ್ಟೆಂಟ್ ವೆಲಾಸಿಟಿ unless acted upon by an unbalanced force. ನಿಮಗೆ ನ್ಯೂಟನ್ಸ್ ಫಸ್ಟ್ ಲಾ ಅದು ಒಂದು ಡೆಫಿನೇಷನ್ ಕೊಟ್ಬಿಟ್ಟು ಯಾವ ಲಾ ಇದು, ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಅಂತ ಕೇಳ್ತಾರೆ. ಸೊ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಯಾವುದಾದ್ರೂ ಕೊಡ್ಬೋದು. ಸೊ ಎವ್ರಿ ಲಾ ಈಸ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಲಾ, ಫೋರ್ಸ್ ಈಕ್ವಲ್ಸ್ ಮಾಸ್ ಟೈಮ್ಸ್ ಆಕ್ಸಲರೇಷನ್ ಅಂದರೆ ಎಫ್ ಈಕ್ವಲ್ಸ್ ಎಮ್ ಇಂಟು ಎ ಅಂತಂದ್ಬಿಟ್ಟು ಸೆಕೆಂಡ್ ಲಾ. ಥರ್ಡ್ ಲಾ, ಫಾರ್ ಎವ್ರಿ ಆ್ಯಕ್ಷನ್ ದೆರ್ ಈಸ್ ಅನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ನೆಕ್ಸ್ಟ್ ನಾವು ಇವಾಗ MCQs ಇದಕ್ಕೆ ರಿಲೇಟೆಡ್ ನೋಡೋಣ. ನೆಕ್ಸ್ಟ್ ಫ್ರಿಕ್ಷನ್. ಫ್ರಿಕ್ಷನಲ್ಲಿ 4 ರೀತಿ ಇರುತ್ತೆ. ದೆರ್ ಆರ್ 4 ಟೈಪ್ಸ್ ಆಫ್ ಫ್ರಿಕ್ಷನ್. ಯಾವುದು? ಸ್ಲೈಡಿಂಗ್ ಫ್ರಿಕ್ಷನ್, ರೋಲಿಂಗ್ ಫ್ರಿಕ್ಷನ್, ಫ್ಲೂಯಿಡ್ ಫ್ರಿಕ್ಷನ್, ಇನ್ನೊಂದು ಸ್ಟ್ಯಾಟಿಕ್ ಫ್ರಿಕ್ಷನ್. ಸ್ಲೈಡಿಂಗ್ ಫ್ರಿಕ್ಷನ್ಗೆ ಒಂದು ಎಕ್ಸಾಂಪಲ್ ನೋಡಿ, ಐಸ್ ಸ್ಕೇಟಿಂಗ್, ಅದು ಸ್ಲೈಡಿಂಗ್ ಫ್ರಿಕ್ಷನ್. ಇದು ಪೇಪರ್ 1ನಲ್ಲಿ 2019 ಕ್ವಶನ್ ಪೇಪರಲ್ಲಿ ಕೇಳಿದರು. ಫ್ರಿಕ್ಷನ್ ಬಗ್ಗೆ ಒಂದು ಕ್ವಶನ್ 2020 ಕ್ವಶನ್ ಪೇಪರಲ್ಲಿ. ಓಕೆ, ದೇರ್ ಆರ್ ಮೇನ್ 4 ಟೈಪ್ಸ್ ಆಫ್ ಫ್ರಿಕ್ಷನ್. ಯಾವುದು? ಸ್ಲೈಡಿಂಗ್ ಫ್ರಿಕ್ಷನ್ಗೆ ಎಕ್ಸಾಂಪಲ್ ಐಸ್ ಸ್ಕೇಟಿಂಗ್, ರೋಲಿಂಗ್ ಫ್ರಿಕ್ಷನ್, ಬೌಲಿಂಗ್, ಫ್ಲೂಯಿಡ್ ಫ್ರಿಕ್ಷನ್, ಏರ್ ಆರ್ ಲಿಕ್ವಿಡ್. ಎಕ್ಸಾಂಪಲ್ ಏರ್ ಆರ್ ವಾಟರ್ ರೆಸಿಸ್ಟೆನ್ಸ್. ನೆಕ್ಸ್ಟ್ ಸ್ಟ್ಯಾಟಿಕ್ ಫ್ರಿಕ್ಷನ್. ನೋಡಿ, ಇದು ಸ್ಟ್ಯಾಟಿಕ್ ಫ್ರಿಕ್ಷನ್ ಯಾವಾಗ ಆಗುತ್ತೆ ಅಂದರೆ ಇನಿಷಿಯಲ್ ಫ್ರಿಕ್ಷನ್ ವೆನ್ ಮೂವಿಂಗ್ ಆ್ಯನ್ ಆಬ್ಜೆಕ್ಟ್. ಇನಿಷಿಯಲ್ ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು ಫ್ರಿಕ್ಷನ್ ಆಗುತ್ತಲ್ಲ, ಅದು ಇನಿಷಿಯಲ್ ಫ್ರಿಕ್ಷನ್ ವೆನ್ ಮೂವಿಂಗ್ ಆ್ಯನ್ ಆಬ್ಜೆಕ್ಟ್. ಇದಕ್ಕೆ ನಾವು ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಹೇಳ್ತೀವಿ. ನೋಡಿ ಒಂದು ಎಕ್ಸಾಂಪಲ್ ಫಸ್ಟ್ ಲಾಗೆ, ಅನ್ಲೆಸ್ ಆಕ್ಟೆಡ್ ಅಪಾನ್ ಬೈ ಅನ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ದಿಸ್ ಗೋಲ್ಫ್ ಬಾಲ್ ವುಡ್ ಸಿಟ್ ಆನ್ ದ ಟೀ ಫಾರ್ ಎವರ್. ಓಕೆ, ನಾವು ಅನ್ಲೆಸ್ ನಾವು ಒಂದು ಫೋರ್ಸ್, ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ನಾವು ಯಾವಾಗವರೆಗೂ ಅದ್ರ ಮೇಲೆ ಹಾಕಲ್ವೋ ಅಲ್ಲಿವರೆಗೂ ಅದು ಹಾಗೇ ಇರುತ್ತೆ. ನಾವು ಫೋರ್ಸ್ ಹಾಕಿದ್ರೇ ಅದು ಮೂಮೆಂಟ್ ಆಗೋದು. ಇನ್ನೊಂದು ಎಕ್ಸಾಂಪಲ್ ನೋಡಿ, ಡೋಂಟ್ ಲೆಟ್ ದಿಸ್ ಬಿ ಯು ಅಂದರೆ ವೇರ್ ಯುವರ್ ಸೀಟ್ ಬೆಲ್ಟ್ಸ್. ಏನಕ್ಕೆ ಸೀಟ್ ಬೆಲ್ಟ್ಸ್ ಹಾಕೊಬೇಕು ಅಂತಂದರೆ ಬಿಕಾಸ್ ಆಫ್ ಇನರ್ಷಿಯಾ ಆಬ್ಜೆಕ್ಟ್ಸ್ ಇನ್ಕ್ಲೂಡಿಂಗ್ ಯು resist changes in their motion. When the car going 80 km/h is stopped by the brick wall, your body keeps moving at 80 m/h. ಇವಾಗ ಏನಿರುತ್ತೆ ಕ್ವೆಶನ್ ಪೇಪರಲ್ಲಿ ಡೈರೆಕ್ಟಾಗಿ ಈ ಥರ ಎಕ್ಸಾಂಪಲ್ ಕೊಟ್ಬಿಟ್ಟು ಇದು ಯಾವ ಲಾ, ನ್ಯೂಟನ್ಸ್ ಫಸ್ಟ್ ಲಾನ, ಸೆಕೆಂಡ್ ಲಾನ, ಥರ್ಡ್ ಲಾನ ಅಂತಂದ್ಬಿಟ್ಟು ಆಪ್ಷನ್ಸಲ್ಲಿ ಕೇಳಿರ್ತಾರೆ. ಸೊ ಇವಾಗ ಇದು ಯಾವುದು? ಫಸ್ಟ್ ಲಾ, ನ್ಯೂಟನ್ಸ್ ಫಸ್ಟ್ ಲಾ. ನೋಡಿ, ಇದು ಡಸ್ಟ್ ಕಮ್ಸ್ ಔಟ್ ವೆನ್ ಕಾರ್ಪೆಟ್ ಈಸ್ ಬೀಟನ್ ವಿತ್ ಎ ಸ್ಟಿಕ್. ಇಷ್ಟು ಕೊಟ್ಟಿದ್ರು. ಡ್ಯೂ ಟು ಇನರ್ಷಿಯಾ ಅಂತ ಕೊಟ್ಟಿರಲಿಲ್ಲ ಕ್ವಶನ್ ಪೇಪರಲ್ಲಿ. ಇದು ಯಾವ ಲಾ ಅಂತ ಕೇಳಿದರು. ಯಾವ ಲಾಗೆ ಎಕ್ಸಾಂಪಲ್ ಅಂತ ಕೊಟ್ಟಿದ್ರು. ಡಸ್ಟ್ ಕಮ್ಸ್ ಔಟ್ ವೆನ್ ಎ ಕಾರ್ಪೆಟ್ ಈಸ್ ಬೀಟನ್ ವಿತ್ ಎ ಸ್ಟಿಕ್. ಇಷ್ಟು ಮಾತ್ರ ಕೊಟ್ಟಿದ್ರು. ಸೊ ಇನರ್ಷಿಯಾ ಅಂತ ಕೊಟ್ಬಿಟ್ರೆ ನಮಗೇನು ಗೊತ್ತಾಗುತ್ತೆ, ಇದು ಫಸ್ಟ್ ಲಾ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಇವರು ಬರೀ ಅಷ್ಟು ಕೊಟ್ಟಿದ್ದಾರೆ. ಒಂದು ಡಸ್ಟ್ ಪಾರ್ಟಿಕಲ್ಸ್ ರಿಮೂವ್ ಆಗುತ್ತೆ, ಯಾವ ಲಾ ಇದು ಅಂತಂದ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ರು ಪೇಪರ್ 1ನಲ್ಲಿ. ಸೊ ಇದು ಯಾವುದು? ನ್ಯೂಟನ್ಸ್ ಫಸ್ಟ್ ಲಾ. ಅಕಾರ್ಡಿಂಗ್ ಟು ದ ಲಾ ಆಫ್ ಇನರ್ಷಿಯಾ
An object tends to remain in its initial position when an external force is applied to move an object. The object ಏನಾಗುತ್ತೆ, the object opposes the external force. ಇವಾಗ ನಾವು ಹೊಡಿತೀವಿ ಕಾರ್ಪೆಟ್ ಮೇಲೆ ಹೊಡೆದಾಗ ಅದು ಏನಾಗುತ್ತೆ, it opposes the external force. Similarly, it tends to remain in motion. It tends to remain in motion when an external force is applied to a moving object to stop it. This is called law of inertia. ಸೊ ಈ ಎಕ್ಸಾಂಪಲ್ಸ್, ಈ ರೀತಿ ಎಕ್ಸಾಂಪಲ್ಸ್ ನೀವು 9th ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ನೋಡಿ, ಮೋಷನ್ ಆ ಲೆಸನ್ನಿಂದ ನೀವು ಇನ್ನೂ ಬಹಳಷ್ಟು ಎಕ್ಸಾಂಪಲ್ಸ್ನ ಓದ್ಕೋಬೇಕು. ನೆಕ್ಸ್ಟ್ ಸೆಕೆಂಡ್ ಲಾ, ಎಫ್ ಈಸ್ ಈಕ್ವಲ್ ಟು ಎಮ್ ಎ, ಅಂದರೆ ದ ನೆಟ್ ಫೋರ್ಸ್ ಆಫ್ ಅನ್ ಆಬ್ಜೆಕ್ಟ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ಇಟ್ಸ್ ಮಾಸ್ ಆ್ಯಂಡ್ ಆಕ್ಸಿಲರೇಷನ್, ಅಥವಾ ಎಫ್ ಈಸ್ ಈಕ್ವಲ್ ಟು ಎಮ್ ಇಂಟು ಎ, ಮಾಸ್ ಇಂಟು ಆಕ್ಸಿಲರೇಷನ್. ನೆಕ್ಸ್ಟ್ ಇದ್ರದ್ದು ಒಂದು ಎಸ್ ಐ ಯೂನಿಟ್ ಆಫ್ ಫೋರ್ಸ್ ಈಸ್ ನ್ಯೂಟನ್. ಇವಾಗ ಏನಿದೆ ಇಲ್ಲಿ, ವೆನ್ ಮಾಸ್ ಈಸ್ ಇನ್ ಕಿಲೋಗ್ರಾಮ್ಸ್ ಆ್ಯಂಡ್ ಆಕ್ಸಿಲರೇಷನ್ ಈಸ್ ಇನ್ ಮೀಟರ್ ಪರ್ ಸೆಕೆಂಡ್, ದ ಯೂನಿಟ್ ಆಫ್ ಫೋರ್ಸ್ ಈಸ್ ಇನ್ ನ್ಯೂಟನ್, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೋಡಿ ಎಕ್ಸಾಂಪಲಲ್ಲಿ ಇವಾಗ ಒಂದು ಇದ್ರದ್ದು ಏನಿದೆ, ಇದ್ರದ್ದು 10 kg ಇದೆ ಮಾಸ್, ಇನ್ನೊಂದ್ರದ್ದು ಮಾಸ್ ಎಷ್ಟಿದೆ 1 kg ಇದೆ. ಮಾಸ್ ಏನಿದೆ ಡಿಫ್ರೆನ್ಸ್ ಇದೆ, ಒಂದು 10 kg ಇದೆ, ಒಂದು 1 kg ಇದೆ. ಆದರೆ ಆಕ್ಸಿಲರೇಷನ್ ನೋಡಿ ಎರಡರದ್ದು ಏನಿದೆ 9.8 ಮೀಟರ್ ಪರ್ ಸೆಕೆಂಡ್, ಆಕ್ಸಿಲರೇಷನ್ 9.8 ಮೀಟರ್ ಪರ್ ಸೆಕೆಂಡ್ ಇದೆ. ಈ ಡೆಫಿನೇಷನ್ ನೆನಪಿಗಿರಲಿ, ಡಿಫ್ರೆಂಟ್ ಮಾಸಸ್ ಆಕ್ಸಲರೇಟ್ ಟು ದ ಅರ್ತ್ ಅಟ್ ದ ಸೇಮ್ ರೇಟ್. ಡಿಫ್ರೆಂಟ್ ಮಾಸಸ್ ಇರುತ್ತೆ, ಆಕ್ಸಿಲರೇಟ್ ಟು ದ ಅರ್ತ್ ಅಟ್ ದ ಸೇಮ್ ರೇಟ್, ಬಟ್ ವಿತ್ ಡಿಫ್ರೆಂಟ್ ಫೋರ್ಸಸ್. ಗ್ರಾವಿಟೇಷನಲ್ ಫೋರ್ಸ್ ಏನಿದೆ ಅದು ಡಿಫ್ರೆಂಟ್ ಇರುತ್ತೆ. ಆಕ್ಸಿಲರೇಟ್ ಟು ದ ಅರ್ತ್ ಅಟ್ ದ ಸೇಮ್ ರೇಟ್, ಯಾವುದಿದು, ನ್ಯೂಟನ್ಸ್ ಸೆಕೆಂಡ್ ಲಾ. ಓಕೆ, ಇವಾಗ ಇದು ಎಸ್ ಐ ಯೂನಿಟ್ಸ್ ನೋಡ್ಕೊಳ್ಳಿ. ಎಸ್ ಐ ಯೂನಿಟ್ ಆಫ್ ಎನರ್ಜಿ, ವರ್ಕ್ ಮತ್ತು ಹೀಟ್, ಮೂರಕ್ಕೂ ಏನಿರುತ್ತೆ, ಎಸ್ ಐ ಯೂನಿಟ್ ಆಫ್ ಎನರ್ಜಿ ಜೋಲ್, ಎಸ್ ಐ ಯೂನಿಟ್ ಆಫ್ ವರ್ಕ್ ಜೋಲ್, ಎಸ್ ಐ ಯೂನಿಟ್ ಆಫ್ ಹೀಟ್ ಜೋಲ್. ಎಸ್ ಐ ಯೂನಿಟ್ ಸಿಂಬಲ್ ಯಾವುದು, ಜೋಲ್ಗೆ ಜೆ. ನೆಕ್ಸ್ಟ್ ಎಸ್ ಐ ಯೂನಿಟ್ ಆಫ್ ಪವರ್ ಅಥವಾ ರೇಡಿಯಂಟ್ ಫ್ಲಕ್ಸ್. ಎಸ್ ಐ ಯೂನಿಟ್ ಆಫ್ ಪವರ್ ಯಾವುದು, ವ್ಯಾಟ್, ಡಬ್ಲ್ಯೂ ಇದಕ್ಕೆ ಸಿಂಬಲ್. ಎಸ್ ಐ ಯೂನಿಟ್ ಆಫ್ ರೇಡಿಯಂಟ್ ಫ್ಲಕ್ಸ್ ಏನು, ವ್ಯಾಟ್. ಇದೆಲ್ಲ ನಿಮಗೆ ಒಂದು ಸಿಲೆಬಸ್ಸಲ್ಲಿ ಇರೋದೆ, ಅಂದರೆ ಒಂದು ಸೆಕೆಂಡ್ ಪಿ ಯು ಸಿ ಟೆಕ್ಸ್ಟ್ ಬುಕ್ವರೆಗೂ ಕೇಳ್ತಾರೆ ನಿಮಗೆ. ಸೊ ಇದೆಲ್ಲ ಗೊತ್ತಿರಬೇಕು ನಿಮಗೆ. ಎಸ್ ಐ ಯೂನಿಟ್ ಆಫ್ ಪವರ್ ವ್ಯಾಟ್. ನೆಕ್ಸ್ಟ್ ಎಸ್ ಐ ಯೂನಿಟ್ ಆಫ್ ಫೋರ್ಸ್ ಏನು, ಎಸ್ ಐ ಯೂನಿಟ್ ಆಫ್ ಫೋರ್ಸ್ ನ್ಯೂಟನ್. ಎಸ್ ಐ ಯೂನಿಟ್ ಆಫ್ ಫೋರ್ಸ್ ನ್ಯೂಟನ್. ಎಸ್ ಐ ಯೂನಿಟ್ ಸಿಂಬಲ್ ಯಾವುದು, ನ್ಯೂಟನ್ಗೆ ಎನ್. ಯಾವುದು, ಸ್ಮಾಲ್ ಲೆಟರ್ ಎನ್ ಅಲ್ಲ, ಕ್ಯಾಪಿಟಲ್ ಲೆಟರ್ ಎನ್. ನೋಡಿ ಇದು kg/m^2 -2 ಗೊತ್ತಿರಲಿ ನಿಮಗೆ. ಫೋರ್ಸ್ದು ಒಂದು ಯೂನಿಟ್, ಬೇಸ್ ಯೂನಿಟ್ ಏನಿರುತ್ತೆ kg/m^2. ಇದೇನಿರುತ್ತೆ ನಿಮಗೆ ಆಪ್ಷನ್ಸಲ್ಲಿ ಬೇರೆ ಬೇರೆ ಕೊಟ್ಟಿರ್ತಾರೆ, ಆವಾಗ ಕನ್ಫ್ಯೂಷನ್ ಆಗುತ್ತೆ. ಡೈರೆಕ್ಟ್ ಹೇಳಿದಾಗ ಈಸಿ ಅನಿಸುತ್ತೆ. kg/m^2 ಫೋರ್ಸ್ದು ಯೂನಿಟ್. ನೆಕ್ಸ್ಟ್ ಫ್ರೀಕ್ವೆನ್ಸಿ. ಎಸ್ ಐ ಯೂನಿಟ್ ಆಫ್ ಫ್ರೀಕ್ವೆನ್ಸಿ ಏನಿರುತ್ತೆ, ಹರ್ಟ್ಸ್. ಎಸ್ ಐ ಯೂನಿಟ್ ಆಫ್ ಫ್ರೀಕ್ವೆನ್ಸಿ ಹರ್ಟ್ಸ್. ಹರ್ಟ್ಸ್ಗೆ ಒಂದು ಎಸ್ ಐ ಯೂನಿಟ್ ಸಿಂಬಲ್ ಏನು, HZ. ಇವಾಗ ನಿಮಗೆ MCQs ಕೊಡ್ತೀನಿ, ಅದರಲ್ಲಿ ನೋಡಿ 4 ಆಪ್ಷನ್ ನೋಡಿದಾಗ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ನೆಕ್ಸ್ಟ್ MCQs ಇದೆ. ನೆಕ್ಸ್ಟ್ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ನೀವು ಎಲೆಕ್ಟ್ರಿಕ್ ಅಂದಿದ ತಕ್ಷಣ ನೀವು ಕರೆಂಟ್ ಅಂತ ಅಂದ್ಕೊಳ್ತೀರಾ. ಸೊ ಎಲೆಕ್ಟ್ರಿಕ್ ಕರೆಂಟ್ ಇದೆಯೋ ಅಥವಾ ಎಲೆಕ್ಟ್ರಿಕ್ ಚಾರ್ಜ್ ಇದೆಯೋ ಕರೆಕ್ಟಾಗಿ ನೋಡಬೇಕು. ಎಲೆಕ್ಟ್ರಿಕ್ ಚಾರ್ಜ್ಗೆ ಎಸ್ ಐ ಯೂನಿಟ್ ಕೂಲಮ್. ಎಲೆಕ್ಟ್ರಿಕ್ ಚಾರ್ಜ್ ಕೂಲಮ್. ಎಲೆಕ್ಟ್ರಿಕ್ ಕರೆಂಟ್ ಆಂಪಿಯರ್. ಎಲೆಕ್ಟ್ರಿಕ್ ಕರೆಂಟ್ಗೆ ಆಂಪಿಯರ್. ಎಲೆಕ್ಟ್ರಿಕ್ ಚಾರ್ಜ್ಗೆ ಕೂಲಮ್. ನೆಕ್ಸ್ಟ್ ಥರ್ಮೋಡೈನಮಿಕ್ ಟೆಂಪರೇಚರ್. ಇದಕ್ಕೆ ಎಸ್ ಐ ಯೂನಿಟ್ ಏನು, ಕೆಲ್ವಿನ್. ನೆಕ್ಸ್ಟ್ ಎಸ್ ಐ ಯೂನಿಟ್ ಆಫ್ ಲುಮಿನಸ್ ಇಂಟೆನ್ಸಿಟಿ. ಅದು ಎಸ್ ಐ ಯೂನಿಟ್ ಏನಿದೆ, ಲುಮಿನಸ್ ಇಂಟೆನ್ಸಿಟಿದು ಎಸ್ ಐ ಯೂನಿಟ್ ಕ್ಯಾಂಡಿಲಾ. ಎಸ್ ಐ ಯೂನಿಟ್ ಸಿಂಬಲ್ ಏನಿದಕ್ಕೆ, CD. ಕ್ಯಾಂಡಿಲಾ ಇದು ಒಂದು ಫಸ್ಟ್ ಪಿ ಯು ಸಿ ಟೆಕ್ಸ್ಟ್ ಬುಕ್ಕಲ್ಲಿದೆ. ನೆಕ್ಸ್ಟ್ ಎಸ್ ಐ ಯೂನಿಟ್ ಆಫ್ ಲೆಂತ್. ಲೆಂತ್ಗೆ ಸಿಂಬಲ್ ಗೊತ್ತು, ಸ್ಮಾಲ್ ಎಲ್ ಇರುತ್ತೆ. ಎಸ್ ಐ ಯೂನಿಟ್ ಏನು, ಮೀಟರ್. ಮೀಟರ್ಗೆ ನಾವು ಸ್ಮಾಲ್ ಎಮ್ ಇಂದ ಡಿನೋಟ್ ಮಾಡ್ತೀವಿ. ನೆಕ್ಸ್ಟ್ ಮಾಸ್. ಮಾಸ್ ಎಸ್ ಐ ಯೂನಿಟ್ ಕಿಲೋಗ್ರಾಮ್. ಎಸ್ ಐ ಯೂನಿಟ್ ಸಿಂಬಲ್ ಏನು, ಕಿಲೋಗ್ರಾಮ್ಗೆ kg. ಮಾಸ್ನ ಎಸ್ ಐ ಯೂನಿಟ್ ಕಿಲೋಗ್ರಾಮ್. ನೆಕ್ಸ್ಟ್ ಟೈಮ್. ಎಸ್ ಐ ಯೂನಿಟ್ ಆಫ್ ಟೈಮ್ ಸೆಕೆಂಡ್. ಸಿಂಬಲ್ ಎಸ್. ನೆಕ್ಸ್ಟ್ ಎಲೆಕ್ಟ್ರಿಕ್ ಕರೆಂಟ್ ಆಂಪಿಯರ್. ಕರೆಂಟ್ಗೆ ಆಂಪಿಯರ್. ಎಲೆಕ್ಟ್ರಿಕ್ ಚಾರ್ಜ್ಗೆ ಕೂಲಮ್. ನೋಡಿ ಇದು ನ್ಯೂಟನ್ಸ್ ಲಾ ಬಗ್ಗೆ ಒಂದು ಕ್ವೆಶನ್ ಕೇಳ್ತಾರೆ, ಏನಾದರೂ ಆಗಿರಲಿ ಒಂದು ಕ್ವೆಶನ್ ಕೇಳ್ತಾರೆ.
ಎವ್ರಿ ಇಯರ್ 2019 ಪೇಪರ್ 1ಅಲ್ಲಿ 1 ನ್ಯೂಟನ್ ಈಸ್ ಈಕ್ವಲ್ ಟು 1 kg ಇಂಟು ms⁴2 ಅಥವಾ m/s2 ಅಂತ ಕೊಡ್ಬೋದು, ಅಥವಾ 1 kg ms⁻2 ಆ ಥರನಾದರೂ ಕೊಡ್ಬೋದು. ಎಮ್ ಪಕ್ಕದಲ್ಲಿ ಎಸ್ ಬಂದಾಗ ಮೇಲೆ -2 ಆಗುತ್ತೆ. ಸೊ ಈ ಫಾರ್ಮುಲಾ ನಿಮಗೆ ನೆನಪಿಗಿರಲಿ. 4 ಆಪ್ಷನಲ್ಲಿ +2 -2 ಈ ಥರ ಕೊಟ್ಟಾಗ ಕನ್ಫ್ಯೂಷನ್ ಆಗುತ್ತೆ. ಅವರು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಬರೀ ಇದನ್ನು ಮಾತ್ರ ಕೊಟ್ಟಿರ್ತಾರೆ. 1 kg ms⁻2 ಅಥವಾ ms/m/s² ಈ ಥರ ಕೊಟ್ಟಿರ್ತಾರೆ. ಓಕೆ, ಇನ್ನೊಂದು ಸರಿ ಇವಾಗ ಡಿಸ್ಪ್ಲೇಸ್ಮೆಂಟ್ಗೆ SI ಯೂನಿಟ್ ಏನಿರುತ್ತೆ? ಮೀಟರ್. ಏರಿಯಾಗೆ ಮೀಟರ್ ಸ್ಕ್ವೇರ್ m², ವಾಲ್ಯೂಮ್ಗೆ ಮೀಟರ್ ಕ್ಯೂಬ್ m³, ಸ್ಪೀಡ್ಗೆ ಮೀಟರ್ ಪರ್ ಸೆಕೆಂಡ್ ಮೀಟರ್ ಪರ್ ಸೆಕೆಂಡ್. ಓಕೆ, ವೆಲಾಸಿಟಿಗೆ ಮೀಟರ್ ಪರ್ ಸೆಕೆಂಡ್. ಓಕೆ, ಆಕ್ಸಲರೇಷನ್ಗೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಫೋರ್ಸ್ಗೆ ನ್ಯೂಟನ್. ಫೋರ್ಸ್ಗೆ ಏನಿರುತ್ತೆ? SI ಯೂನಿಟ್. ಫೋರ್ಸ್ಗೆ ನ್ಯೂಟನ್, ಇದು ಇಂಪಾರ್ಟೆಂಟ್. ಫೋರ್ಸ್ಗೆ ನ್ಯೂಟನ್. n ಈಸ್ ಈಕ್ವಲ್ ಟು kg ms² ಅಂದರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ನ್ಯೂಟನ್. kg ಇಂಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೆಕ್ಸ್ಟ್ ಎನರ್ಜಿಗೆ ಜೋಲ್. SI ಯೂನಿಟ್ ಆಫ್ ಎನರ್ಜಿ ಜೋಲ್. J ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಲೆಟರ್ N ಮತ್ತು M. J ಈಸ್ ಈಕ್ವಲ್ ಟು NM. ನೆಕ್ಸ್ಟ್ ಡೆನ್ಸಿಟಿಗೆ ಕಿಲೋಗ್ರಾಮ್ ಪರ್ ಮೀಟರ್ ಕ್ಯೂಬ್ kg ಪರ್ ಮೀಟರ್ ಕ್ಯೂಬ್. ಡೆನ್ಸಿಟಿಗೆ ಕಿಲೋಗ್ರಾಮ್ ಪರ್ ಮೀಟರ್ ಕ್ಯೂಬ್ kg ಪರ್ ಮೀಟರ್ ಕ್ಯೂಬ್. ನೆಕ್ಸ್ಟ್ ಮೊಮೆಂಟ್ ಆಫ್ ಫೋರ್ಸ್. ಅದು ಕೇಳಲ್ಲ ಬಿಡಿ, ಆದರೂ ಗೊತ್ತಿರಲಿ. ಮೊಮೆಂಟ್ ಆಫ್ ಫೋರ್ಸ್ ಅದಕ್ಕೆ ನ್ಯೂಟನ್ ಮೀಟರ್. SI ಯೂನಿಟ್ ಏನು? ಮೊಮೆಂಟ್ ಆಫ್ ಫೋರ್ಸಿಗೆ ನ್ಯೂಟನ್ ಮೀಟರ್ NM. ನೆಕ್ಸ್ಟ್ ಪವರ್ಗೆ SI ಯೂನಿಟ್ ವ್ಯಾಟ್. ಪವರ್ ವ್ಯಾಟ್. W ಈಸ್ ಈಕ್ವಲ್ ಟು N ಮೀಟರ್ ಪರ್ ಸೆಕೆಂಡ್. W ಈಸ್ ಈಕ್ವಲ್ ಟು ವ್ಯಾಟ್ ಈಸ್ ಈಕ್ವಲ್ ಟು N ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ವರ್ಕಿಗೆ ಜೋಲ್. SI ಯೂನಿಟ್ ಆಫ್ ವರ್ಕ್ ಈಸ್ ಜೋಲ್. J ಈಸ್ ಈಕ್ವಲ್ ಟು NM. ನೆಕ್ಸ್ಟ್ ಮೊಮೆಂಟಮ್ಗೆ SI ಯೂನಿಟ್ ಕಿಲೋಗ್ರಾಮ್ ಮೀಟರ್ ಪರ್ ಸೆಕೆಂಡ್. ಮೊಮೆಂಟಮ್ಗೆ ಕಿಲೋಗ್ರಾಮ್ ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ಪ್ರೆಷರ್ಗೆ SI ಯೂನಿಟ್ ಆಫ್ ಪ್ರೆಷರ್ ಈಸ್ ಪ್ಯಾಸ್ಕಲ್. PA ಈಸ್ ಈಕ್ವಲ್ ಟು NM². NM² ಅಂದರೆ N ಪರ್ ಮೀಟರ್ ಸ್ಕ್ವೇರ್. N ಪರ್ ಮೀಟರ್ ಸ್ಕ್ವೇರ್. ಪ್ರೆಷರ್ಗೆ ಪ್ಯಾಸ್ಕಲ್. PA ಈಸ್ ಈಕ್ವಲ್ ಟು N ಮೀಟರ್ ಪರ್ ಸ್ಕ್ವೇರ್. ನೆಕ್ಸ್ಟ್, ವಾಟ್ ಈಸ್ ದ CGS ಯೂನಿಟ್ ಆಫ್ ಫೋರ್ಸ್? ದ CGS ಯೂನಿಟ್ ಆಫ್ ಫೋರ್ಸ್ ಈಸ್ ಡೈನ್. SI ಯೂನಿಟ್ ಆಫ್ ಫೋರ್ಸ್ ಯಾವುದು? SI ಯೂನಿಟ್ ಆಫ್ ಫೋರ್ಸ್ ನ್ಯೂಟನ್ ಇರುತ್ತೆ. CGS ಯೂನಿಟ್ ಆಫ್ ಫೋರ್ಸ್ ಡೈನ್. ಇದು ಇಂಪಾರ್ಟೆಂಟ್, ಇನ್ನೊಂದ್ಸರಿ ನೋಡ್ಕೊಳ್ಳೋಣ. SI ಯೂನಿಟ್ ಆಫ್ ಫೋರ್ಸ್ ಈಸ್ F ಈಕ್ವಲ್ಸ್ ಕಿಲೋಗ್ರಾಮ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಕಿಲೋಗ್ರಾಮ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. SI ಯೂನಿಟ್ ನ್ಯೂಟನ್. SI ಯೂನಿಟ್ ಯಾವುದು? ನ್ಯೂಟನ್. ಅದರದ್ದು ಏನಿರುತ್ತೆ ಇಲ್ಲಿ? SI ಯೂನಿಟ್ ಆಫ್ ಫೋರ್ಸ್ ಏನಿರುತ್ತೆ? ಕಿಲೋಗ್ರಾಮ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೆಕ್ಸ್ಟ್ ಈ ಕ್ವೆಶನ್ ನೋಡಿ. ವೈಲ್ ವಾಕಿಂಗ್ ಆನ್ ಐಸ್ ಒನ್ ಶುಡ್ ಟೇಕ್ ಸ್ಮಾಲ್ ಸ್ಟೆಪ್ಸ್ ಟು ಅವಾಯ್ಡ್ ಸ್ಲಿಪ್ಪಿಂಗ್. ದಿಸ್ ಈಸ್ ಬಿಕಾಸ್ ಆಫ್ ಸ್ಮಾಲರ್ ಸ್ಟೆಪ್ಸ್ ಎನ್ಶ್ಯೂರ್. ಇದು ನ್ಯೂಟನ್ಸ್ ಲಾದ್ ಕ್ವೆಶನ್ ಇದು. ಓಕೆ, ಏನಕ್ಕೆ ನಾವು ಒಂದು ಐಸ್ ಮೇಲೆ ವಾಕ್ ಮಾಡಬೇಕಾದ್ರೆ ಸ್ಮಾಲ್ ಸ್ಟೆಪ್ಸ್ ತಗೋಬೇಕು? ಏನಕ್ಕೆ ಅಂದರೆ ಆಪ್ಷನ್ ನಂಬರ್ 2 ಟು ಅವಾಯ್ಡ್ ಏನೋ ಒಂದು ಸ್ಮಾಲರ್ ಫ್ರಿಕ್ಷನ್. ದಿಸ್ ಈಸ್ ಬಿಕಾಸ್ ಸ್ಮಾಲರ್ ಸ್ಟೆಪ್ಸ್ ಎನ್ಶ್ಯೂರ್ ಸ್ಮಾಲರ್ ಫ್ರಿಕ್ಷನ್. ನೆಕ್ಸ್ಟ್ ಕ್ವೆಶನ್, ಯೂನಿಟ್ ಆಫ್ ಎನರ್ಜಿ ಈಸ್ ಇನ್ SI ಸಿಸ್ಟಮ್ ಈಸ್. ಅಂದರೆ ಇವಾಗ ನೋಡಿ, ಇವಾಗ ಈ ಥರ ಕೊಟ್ಟಾಗ ಏನಾಗುತ್ತೆ? ಕ್ಯಾಲ್ರಿ, ಜೋಲ್, ಎಲೆಕ್ಟ್ರಾನ್, ವೋಲ್ಟ್ ಈ ಥರ ಕೊಟ್ಟಾಗ ಅಕಸ್ಮಾತ್ ನಿಮಗೆ ಸಿಮಿಲರ್ ಒಂದು ಆಪ್ಷನ್ಸ್ ಕೊಟ್ಟಾಗ ಕನ್ಫ್ಯೂಸ್ ಆಗುತ್ತೆ. ಸೊ ಈಸಿ ಇದೆ. ಯೂನಿಟ್ ಆಫ್ ಎನರ್ಜಿ ಇನ್ SI ಸಿಸ್ಟಮ್ ಈಸ್ ಆಪ್ಷನ್ ನಂಬರ್ 3 ಜೋಲ್ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, SI ಯೂನಿಟ್ ಆಫ್ ಪ್ರೆಷರ್ ಈಸ್. SI ಯೂನಿಟ್ ಆಫ್ ಪ್ರೆಷರ್ ಈಸ್ ಆಪ್ಷನ್ಸ್ ನೋಡಿ. ಪ್ಯಾಸ್ಕಲ್, ಡೈನ್ಸ್, cm ಆಫ್ HD, ಅಟ್ಮಾಸ್ಫಿಯರ್. SI ಯೂನಿಟ್ ಆಫ್ ಪ್ರೆಷರ್ ಈಸ್ ಆಪ್ಷನ್ ನಂಬರ್ A ಪ್ಯಾಸ್ಕಲ್ ಇದಕ್ಕೆ ರೈಟ್ ಆನ್ಸರ್.
ನೋಡಿ ಇವಾಗ ಫೋರ್ಸ್ ಅಂದರೆ ಏನು? ಫೋರ್ಸ್ ಇಸ್ ದ ಪುಷ್ ಆರ್ ಪುಲ್ ದಟ್ ಕಾಸಸ್ ಅ ಚೇಂಜ್ ಇನ್ ದ ಮೋಷನ್ ಆಫ್ ಅನ್ ಆಬ್ಜೆಕ್ಟ್. ಇವಾಗ ಯಾವುದೋ ಒಂದು ಆಬ್ಜೆಕ್ಟ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಒಂದು ಚೇರ್ ಇರುತ್ತೆ, ನೀವು ಅದಕ್ಕೆ ದೂಕ್ತಾ ಇದ್ದೀರಾ ಅಥವಾ ನಿಮ್ಮ ಕಡೆ ಎಳ್ಕೊತಾ ಇದ್ದೀರಾ, ಏನು ಮಾಡ್ತಿದ್ದೀರಾ ನೀವು? ಫೋರ್ಸ್ನ ಅಪ್ಲೈ ಮಾಡ್ತಿದ್ದೀರಾ. ಸೊ ಫೋರ್ಸ್ ಅಂದರೆ ಏನು? ಫೋರ್ಸ್ ಇಸ್ ದ ಪುಷ್ ಆರ್ ಪುಲ್ ದಟ್ ಕಾಸ್ ಅ ಚೇಂಜ್ ಇನ್ ದ ಮೋಷನ್ ಆಫ್ ಎನ್ ಆಬ್ಜೆಕ್ಟ್. ಅದು ಯಾವುದೇ ಆಬ್ಜೆಕ್ಟ್ ಆಗಿರಲಿ. ಓಕೆ, ನೆಕ್ಸ್ಟ್ ಗ್ರಾವಿಟೇಷನಲ್ ಫೋರ್ಸ್ ಅಂದರೆ ಏನು? ಫೋರ್ಸ್ ಬಿಟ್ವೀನ್ ಆಬ್ಜೆಕ್ಟ್ಸ್. ಇವಾಗ ಗ್ರಾವಿಟಿ ಏನಿದೆ, ಇವಾಗ ಇಲ್ಲಿ ನಿಮಗೆ ಒಂದು ಪಿಕ್ಚರ್ ಕಾಣಿಸ್ತದೆ, ಇದರಲ್ಲಿ ನಿಮಗೆ ಗ್ರಾವಿಟೇಷನಲ್ ಫೋರ್ಸ್ ಕಾಣಿಸ್ತದೆ. ನೆಕ್ಸ್ಟ್ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿಗೆ ಹೇಗೆ ನೀವು ಫೈಂಡ್ ಔಟ್ ಮಾಡ್ತೀರಾ ಅಂದರೆ, ನೀವು ಒಂದು ಕೋಮ್ ತೊಗೊಂಡು ಒಂದು ಪೇಪರ್ ಪೀಸಸ್ ತೊಗೊಂಡು ಅದನ್ನು ನೀವು ಕೋಮ್ ಮಾಡಿಬಿಟ್ಟು ಪೇಪರ್ ಪೀಸಸ್ ಹತ್ರ ಹೋದರೆ ಅದು ಅಟ್ರಾಕ್ಟ್ ಮಾಡುತ್ತೆ. ಏನಕ್ಕೆ? ಸ್ಟ್ಯಾಟಿಕ್ ಫೋರ್ಸ್, ಅದು ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂತಲೂ ಹೇಳ್ಬೋದು. ನೆಕ್ಸ್ಟ್ ಕ್ವೆಶನ್, ಇಫ್ ಫೋರ್ಸ್ ಎಫ್, mass m and acceleration a, then Newton's second law's mathematical representation is. ನ್ಯೂಟನ್ ಸೆಕೆಂಡ್ ಲಾ ನೀವು ಓದಿದ್ದೀರಾ. ಸೊ ನ್ಯೂಟನ್ ಸೆಕೆಂಡ್ ಲಾ ಫಾರ್ಮುಲಾ ಏನಿದೆ? ಎಫ್ ಈಕ್ವಲ್ಸ್ ಎಮ್ ಎ. ಆಪ್ಷನ್ ನಂಬರ್ 3 ಎಫ್ ಈಕ್ವಲ್ಸ್ ಎಮ್ ಎ. ಇದು 2021 ಕ್ವಶನ್ ಪೇಪರಲ್ಲಿ, ಪೇಪರ್ 2 ಅಲ್ಲಿ ಕೊಟ್ಟಿದ್ರು. ಎಫ್ ಈಕ್ವಲ್ಸ್ ಎಮ್ ಎ. ನೆಕ್ಸ್ಟ್ ಕ್ವೆಶನ್, ಆಸ್ ದ ಸೇಲರ್ ಜಂಪ್ಸ್ ಈಸ್ ಫಾರ್ವರ್ಡ್ ಡೈರೆಕ್ಷನ್. ಆಸ್ ದ ಸೇಲರ್ ಜಂಪ್ಸ್ ಈಸ್ forward direction, the boat moves backward. It is the example of Newton. ಇದು ಯಾವ ನ್ಯೂಟನ್ಸ್ ಲಾದು ಎಕ್ಸಾಂಪಲ್? ಒಂದು ಸೇಲರ್ ಈಸ್ ಜಂಪಿಂಗ್ ಫಾರ್ವರ್ಡ್, ಬೋಟ್ ಈಸ್ ಮೂವಿಂಗ್ ಬ್ಯಾಕ್ವರ್ಡ್. ದಿಸ್ ಈಸ್ ಎಕ್ಸಾಂಪಲ್ ಫಾರ್ ಥರ್ಡ್ ಲಾ ಆಫ್ ಮೋಷನ್. ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಈಸ್ ಅ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದ ಎಸ್ ಯೂನಿಟ್ ಆಫ್ ಮೊಮೆಂಟಮ್? ಇದಕ್ಕೆ ಆಪ್ಷನ್ಸ್ 4 ಆಪ್ಷನ್ನಲ್ಲಿ ಯಾವುದು ಎಸ್ ಯೂನಿಟ್ ಆಫ್ ಮೊಮೆಂಟಮ್? ಆಪ್ಷನ್ ನಂಬರ್ ಬಿ kg ms to the power of -1, meter per second to the power of -1. ಇದಕ್ಕೆ ರೈಟ್ ಆನ್ಸರ್. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಅನ್ ಆಬ್ಜೆಕ್ಟ್ ಈಸ್ ಮಾಸ್ ಆಫ್ 10 kg, m is equal to 10 kg ಅಂದ್ಕೊಳ್ಳಿ. ಇಟ್ ಮೂವ್ಸ್ ವಿತ್ 10 meter per second ಸ್ಕ್ವೇರ್, ಆಕ್ಸಿಲರೇಟೆಡ್. ಇವಾಗೇನಿದೆ? ಆಕ್ಸಿಲರೇಷನ್ 10 ಇದೆ, ಮಾಸ್ 10 ಇದೆ. ಸೊ ಇವಾಗ ಫೋರ್ಸ್ ಫಾರ್ಮುಲಾ ಏನು? ದೆನ್ ದ ಫೋರ್ಸ್ ಫಾರ್ಮುಲಾ ಏನು? ಎಫ್ ಇಸ್ ಈಕ್ವಲ್ ಟು ಎಮ್ ಎ. ಇವಾಗ ಎಮ್ ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ? 10 ಕೊಟ್ಟಿದ್ದಾರೆ. ಆಕ್ಸಲೇಷನ್ ವ್ಯಾಲ್ಯೂ ಎಷ್ಟಿದೆ? 10 ಇದೆ. ಸೊ ಎಫ್ ಇಸ್ ಈಕ್ವಲ್ ಟು ಎಮ್ ಎ. 10 × 10 ದಟ್ ಈಸ್ 100 ನ್ಯೂಟನ್. ಏನಕ್ಕೆ? ಎಫ್ ಫೋರ್ಸ್ ಏನು ಎಸ್ ಯೂನಿಟ್ ಏನು ಬರುತ್ತೆ? ನ್ಯೂಟನ್. 100 ನ್ಯೂಟನ್. ಓಕೆ, ನೆಕ್ಸ್ಟ್ ಕ್ವೆಶನ್, ಎ ಫ್ಯಾನ್ ಈಸ್ ಮೂವಿಂಗ್ ಆನ್. Switch off the fan, but the fan is moving continue for some time. What is the reason? ಇದಕ್ಕೆ ಆಪ್ಷನ್ ನಂಬರ್ ಸಿ inertia right answer. Next question, an object gains motion by gravitation, momentum, balanced force, unbalanced force. ಇದಕ್ಕೆ right option number D, unbalanced force. An object gains motion by unbalanced force. Next question, a wooden block of mass 20 kg. ಅಂದರೆ ಎಮ್ ಏನು ಕೊಟ್ಟಿದ್ದಾರೆ? ಮಾಸ್ 20 kg. ಎಮ್ ಇಸ್ ಈಕ್ವಲ್ ಟು 20 kg. ಆಕ್ಸಿಲರೇಟ್ ಅಟ್ ದ ರೇಟ್ ಆಫ್ 4 meter per second ಸ್ಕ್ವೇರ್. ಏನು? ಆಕ್ಸಿಲರೇಷನ್ ಎ ಈಸ್ ಈಕ್ವಲ್ ಟು 4 meter per second ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ಎಫ್, ಕ್ಯಾಲ್ಕುಲೇಟ್ ಅಪ್ಲೈಡ್ ಫೋರ್ಸ್ ಆನ್ ದ ಬ್ಲಾಕ್. ಎಫ್ ಇಸ್ ಈಕ್ವಲ್ ಟು ಎಮ್ ಎ. ಆ ಒಂದು ಫಾರ್ಮುಲಾ ಹಾಕ್ಕೊಂಡು ನಾವು ಸಾಲ್ವ್ ಮಾಡಿದಾಗ ಏನು ಬರುತ್ತೆ? 20 × 4, 20 × 4 ಇಷ್ಟು 2 4 8, 80 ನ್ಯೂಟನ್. ಸೊ ಇದಕ್ಕೆ ಆಪ್ಷನ್ ನಂಬರ್ ಡಿ 80 ನ್ಯೂಟನ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಅಕಾರ್ಡಿಂಗ್ ಟು ಥರ್ಡ್ ಲಾ ಆಫ್ ಮೋಷನ್, ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ಸ್ ಆರ್ ಹ್ಯಾಪನ್ ಅಟ್ ಡ್ಯಾಶ್ ಸೇಮ್ ಟೈಮ್ ಅಟ್ ಡಿಫ್ರೆಂಟ್ ಟೈಮ್. ಆ್ಯಕ್ಷನ್ ಹ್ಯಾಪನ್ ಫಸ್ಟ್ ಆ್ಯಂಡ್ ದೆನ್ ರಿಯಾಕ್ಷನ್, ಅಥವಾ ಫೋರ್ತ್ ಆಪ್ಷನ್ ರಿಯಾಕ್ಷನ್ ಹ್ಯಾಪನ್ ಫಸ್ಟ್ ಆ್ಯಂಡ್ ದೆನ್ ಆ್ಯಕ್ಷನ್. ಸೊ ಇವಾಗ ಅಕಾರ್ಡಿಂಗ್ ಟು ಥರ್ಡ್ ಲಾ ಆಫ್ ಮೋಷನ್, ಇದು ಇಮೇಜ್ ನೋಡಿ, ಇಲ್ಲಿ ಎಕ್ಸಾಂಪಲ್ಸ್ ನೋಡಿ ಗೊತ್ತಾಗುತ್ತೆ. ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಆರ್ ಹ್ಯಾಪನ್ ಅಟ್ ದ ಸೇಮ್ ಟೈಮಲ್ಲಿ ಆ್ಯಕ್ಷನ್ ಮತ್ತು ರಿಯಾಕ್ಷನ್ ಆಗುತ್ತೆ. ಸೊ ಆಪ್ಷನ್ ನಂಬರ್ 1 ಇದಕ್ಕೆ ರೈಟ್ ಆನ್ಸರ್. ಈ ಒಂದು ಎಕ್ಸಾಂಪಲ್ಸಲ್ಲಿ ನೋಡಿ. ಸೊ ಆ್ಯಕ್ಷನ್ ಏನು? ಫುಟ್ ಪುಷಸ್ ಡೌನ್ ಆ್ಯಂಡ್ ಬ್ಯಾಕ್. ಫುಟ್ ಪುಷಸ್ ಡೌನ್ ಆ್ಯಂಡ್ ಬ್ಯಾಕ್. ರಿಯಾಕ್ಷನ್ ಏನಿದೆ? ಫ್ಲೋರ್ ಪುಷಸ್ ಅಪ್ ಆ್ಯಂಡ್ ಫಾರ್ವರ್ಡ್. ಫ್ಲೋರ್ ಪುಷಸ್ ಅಪ್ ಆ್ಯಂಡ್ ಫಾರ್ವರ್ಡ್.
ನೆಕ್ಸ್ಟ್ ಎಕ್ಸಾಂಪಲ್ ಆ್ಯಕ್ಷನ್ ಏನಿದೆ, ಬಾಯ್ಸ್ ಫೀಟ್ ಎಕ್ಸರ್ಟ್ ಫೋರ್ಸ್ ಆನ್ ದ ಬೋಟ್. ರಿಯಾಕ್ಷನ್ ಏನಿದೆ, ದ ಬೋಟ್ ಎಕ್ಸರ್ಟ್ಸ್ ಅ ಫೋರ್ಸ್ ಆನ್ ದ ಫೀಟ್. ಸೊ ಇದು ಒಂದು ಯಾವುದೇ ಒಂದು ನ್ಯೂಟನ್ಸ್ ಲಾ ಬಗ್ಗೆ ಇವಾಗ ನಿಮಗೆ ಕ್ವೆಶನ್ಸ್ ಕೊಟ್ಟರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಸೊ ಇದೆಲ್ಲ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಕೊಟ್ಟಿರೋದು. ನೆಕ್ಸ್ಟ್ ಕ್ವೆಶನ್, ವಿಚ್ ಆಬ್ಜೆಕ್ಟ್ ಹ್ಯಾಸ್ ಗ್ರೇಟರ್ ಇನರ್ಷಿಯಾ? ಇದರಲ್ಲಿ ಆಪ್ಷನ್ ನಂಬರ್ ಡಿ ಟ್ರಕ್ ರೈಟ್ ಆನ್ಸರ್ ಇದಕ್ಕೆ. ಏನಕ್ಕೆ ಅಂದರೆ ಇವಾಗ ಇನರ್ಷಿಯಾ ಇದೆಯಲ್ಲ ಅದು ಮಾಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಇವಾಗ ರಬ್ಬರ್ ಬಾಲಿಂದು, ಗ್ಯಾಸ್ ಸಿಲಿಂಡರಿಂದು, ಬೈಸಿಕಲ್, ಟ್ರಕ್ ಈ 4ರಲ್ಲಿ ಯಾವುದ್ರದ್ದು ಮಾಸ್ ಜಾಸ್ತಿ ಇದೆ ಅಲ್ಲಿ ಇನರ್ಷಿಯಾ ಜಾಸ್ತಿ ಇರುತ್ತೆ. ಸೊ ಆಪ್ಷನ್ ನಂಬರ್ ಡಿ ಟ್ರಕ್ದು ಮಾಸ್ ಜಾಸ್ತಿ ಇರುತ್ತೆ. ಸೊ ಇನರ್ಷಿಯಾ ಅದರದ್ದು ಜಾಸ್ತಿ ಇರುತ್ತೆ.